ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ಒಂದು ಸಂಚಿಕೆಯಲ್ಲಿ ವಂಚಿಸುವಂತ ಆತ್ಮನ ಕುರಿತಾಗಿ ನಾವು ಕೇಳಲ್ಪಟ್ಟು ವಂಚಿಸುವಂತ ಆತ್ಮ ಹೇಗೆಲ್ಲ ಕಾರ್ಯ ಮಾಡುತ್ತೆ ಎಂಬುದಾಗಿ ನಾವು ತಿಳಿದುಕೊಂಡು, ಆದರೆ ಈ ಒಂದು ಸಂದೇಶದಲ್ಲಿ ವಂಚಿಸುವಂತ ಆತ್ಮವನ್ನು ಜಯಿಸುವುದು ಹೇಗೆ, ಇದರಲ್ಲಿ ವಂಚಿಸುವಂತ ಆತ್ಮವನ್ನು ಜಯಿಸಿದ ರೀತಿಯನ್ನ ನಾವು ಮೊದಲದಾಗಿ ಈ ಒಂದು ದೇವರು ಯೇಸು ಕ್ರಿಸ್ತನು 40 ದಿವಸ ಉಪವಾಸವಾದ ನಂತರ ವಂಚಿಸುವಂತ ಆತ್ಮವನ್ನು ಜಯಿಸಿದ ರೀತಿಯನ್ನು ನಾವು ತಿಳಿದುಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿ, ಎಷ್ಟೋ ಜನಗಳು ವಂಚಿಸುವಂತ ಆತ್ಮಕ್ಕೆ ಒಳಗಾಗಿ ಅದರಿಂದ ಇನ್ನೂ ಹೊರಗಡೆ ಬರಲಿಕ್ಕಾಗದಲ್ಲಿದ್ದಾರೆ. ಆದರೆ ಈ ಒಂದು ಸಂದೇಶದ ಮೂಲಕವಾಗಿ ದೇವರು ನಿಮ್ಮನ್ನು ಹೊರಗಡೆ ತರಲಿಕ್ಕಿದ್ದಾನೆ. ನೀವು ಗಮನ ಇಟ್ಟು ವಾಕ್ಯಗಳನ್ನು ಕೇಳುವಾಗ, ನೀವು ಅದಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವಾಗ, ಇಲ್ಲಿ ದೇವರು ಏನೆಲ್ಲ ವಂಚಿಸುವಂತ ಆತ್ಮವನ್ನು ಜಯಿಸಿದ್ರು, ಯಾವ ರೀತಿ ಎಲ್ಲ ಜಯಿಸಿದ್ರು ಎಂಬುದಾಗಿ ನೀನು ತಿಳಿದುಕೊಂಡು ಅದೇ ರೀತಿಯಾಗಿ ನೀನು ಹೊರಗಡೆ ಬಾ. ಇವತ್ತು ದೇವರು ನಿನ್ನ ಜೀವಿತದ ಎಲ್ಲ ಕಾರ್ಯಗಳನ್ನು ಬದಲಾವಣೆ ಮಾಡಲಿಕ್ಕಿದ್ದಾನೆ. ನೋಡ್ರಿ, ವಾಕ್ಯವನ್ನು ಮುಖಾಂತರ ಓದ್ಕೊಳ್ಳೋಣ. ಮತ್ತಾಯ 4ನೇ ಅಧ್ಯಾಯ 1ನೇ ವಚನವನ್ನು ನಾನು ನಿಮಗೋಸ್ಕರ ಓದುತ್ತೇನೆ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನ ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸುವಾಗ್ತಾ ಇದೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾವುದು ನಮಗೆ ಬೇಕಾಗಿದೆಯೋ ಆ ವಿಷಯವನ್ನ ಇಟ್ಟುಕೊಂಡೇ ಸೈತಾನನವನ್ನು ವಂಚಿಸುವಂತನಾಗಿದ್ದಾನೆ. ಇವತ್ತು ಇಲ್ಲಿ ಯೇಸು ಸ್ವಾಮಿಯನ್ನ ಆಹಾರದೊಟ್ಟಿಗೆ, ಆದರೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಜನಗಳನ್ನ ಸ್ಥಾನಮಾನದಿಂದ ವಂಚಿಸ್ತಾನೆ, ಹಣದ ವಿಷಯಗಳಲ್ಲಿ ವಂಚಿಸಲ್ಪಡ್ತಾನೆ, ಪ್ರತಿಯೊಂದೊಂದು ವಿಷಯಗಳಿಂದಲೂ ಸೈತಾನನ ವಂಚಿಸಲ್ಪಡ್ತಾನೆ. ನೀನು ಯಾವ ವಿಷಯದಲ್ಲಿ ವೀಕ್ ಆಗಿರ್ತೀಯೋ, ನೀನು ಯಾವ ವಿಷಯದಲ್ಲಿ ಜಾಸ್ತಿ ನೀನು ಸಮಯವನ್ನು ಕೊಡ್ತೀಯೋ, ಅದೇ ವಿಷಯದಲ್ಲಿ ನಿನ್ನನ್ನ ಸೈತಾನನು ವಂಚಿಸ್ತಾನೆ ಇರ್ತಾನೆ. ನೀನು ಇವತ್ತು ಈ ವಂಚಿಸುವಂತ ಆತ್ಮನಿಂದ ಹೊರಗಡೆ ಬರಬೇಕಾಗಿದೆ. ದೇವರು ನೀನು ಯಾವಾಗ ಈ ವಂಚಿಸುವಂತ ಆತ್ಮವನ್ನು ಜಯಿಸ್ತೀಯೋ ನಿನ್ನ ಜೀವಿತದ ದೊಡ್ಡ ಕಾರ್ಯಗಳನ್ನು ನಡೀತದೆ. ನೋಡ್ರಿ, ವಾಕ್ಯ ಆತನಿಗೆ ತರುವಾಯ ಹಸುವಾಗ್ತಾ ಇದೆ. ಅದಾದ್ಮೇಲೆ ನೋಡ್ರಿ, ಆಗ ಆ ವಂಚಿಸುವಂತ ಆತ್ಮನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ನೋಡ್ರ, ಸೈತಾನನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೊಟ್ಟೆ ಹಸುವಾಗಿದೆ. ಇವತ್ತು ದೇವರು ಹಸುವಾದ ಕ್ಷಣವೇ ಸೈತಾನ ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಕಲ್ಲನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಕೈಲಿ ಆಗ್ತಾ ಇರಲಿಲ್ವಾ? ನೋಡ್ರಿ, ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ. ಯೇಸು ಸ್ವಾಮಿ ಯಾಕೆ ಮಾತನ್ನ ಹೇಳ್ತಾ ಇದ್ದಾರೆ? ಅದೇ ಸಂದರ್ಭದಲ್ಲಿ ವಾಕ್ಯವನ್ನ ಯಾಕೆ ಹೇಳ್ತಾ ಇದ್ದಾರೆ? ನಾನು ಬಹಳ ಅದನ್ನ ದೇವರ ಹತ್ರ ವಿಚಾರಿಸಿದಾಗ ದೇವರ ಆತ್ಮನು ತಿಳಿಸಿದ್ದೇನೆಂದ್ರೆ, 40 ರಾತ್ರಿ ಆಗಲು ಯೇಸು ಸ್ವಾಮಿ ಏನು ತಿನ್ನದೆ ಏನು ಕುಡಿಯದಲ್ಲಿ ಇದ್ದ ಕಾರಣ ಏನಂದ್ರೆ, ಯಾರೆಲ್ಲ ದೇವರೊಟ್ಟಿಗೆ ಒಂದು ಸಂಬಂಧ ಇರ್ತದೋ, ದೇವರೊಟ್ಟಿಗೆ ಮಾತನಾಡಲ್ಪಡ್ತಾರೋ ಅಂತ ವ್ಯಕ್ತಿಗಳಿಗೆ ಅವ್ರ ಉಪವಾಸವಿದ್ದಾಗ ಹಸಿವು ಆಗೋದಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ದೇವರನ್ನ ಆತ್ಕೊಂಡು ನಡೆಯೋದನ್ನ ಬಿಟ್ಬಿಟ್ಟಿದ್ದೀವಿ. ಮನುಷ್ಯರನ್ನ ಆತ್ಕೊಳ್ತೀವಿ, ಸ್ಥಾನಮಾನಗಳನ್ನ ಆತ್ಕೊಳ್ತೀವಿ, ಅಧಿಕಾರಿಗಳನ್ನ ಆತ್ಕೊಳ್ತೀವಿ, ಹಣಕಾಸುಗಳನ್ನ ಆತ್ಕೊಳ್ತೀವಿ, ವಸ್ತುಗಳ ಮೇಲೆ ಆತ್ಕೊಳ್ತೀವಿ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ದೇವರ ಮೇಲೆ ಆತುಕೊಂಡು ನಡೆಯುವಂತ ಪ್ರತಿಯೊಬ್ಬನು ವಂಚಿಸುವಂತ ಆತ್ಮವನ್ನ ನಾಶ ಮಾಡಲಿಕ್ಕಿದ್ದಾನೆ. ಆತನು ಬಿದ್ದು ಹೋಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಇದೇ ರೀತಿಯಾದಂತಹ ಶೋಧನೆಗಳಿಗೆ ಒಳಗಾಗಿದ್ದೀಯಾ? ನೀನು ಜಯಿಸಲಿಕ್ಕಾಗದಂತೆ ಆ ವಂಚಿಸುವಂತ ಆತ್ಮದಲ್ಲಿ ನೀನು ಸೋತೋಗಿದ್ದೀಯಾ? ಇವತ್ತು ದೇವರು ನಿನ್ನನ್ನು ಹೊರಗಡೆ ತರ್ತಾ ಇದ್ದಾನೆ. ದೇವರ ನಿನ್ನನ್ನ ಆ ಒಂದು ವಂಚಿಸುವಂತ ಆತ್ಮನನ್ನ ಪರಿಪೂರ್ಣವಾಗಿ ನಿನ್ನನ್ನು ತೆಗೆಯಲಿಕ್ಕಿದ್ದಾನೆ. ಇವತ್ತು ವಾಕ್ಯ ಹೇಳ್ತಾ ಇದೆ, ನೀನು ಯಾವಾಗ ದೇವರ ಮಾತುಗಳನ್ನ ಕೇಳಿ ನಡೀತೀಯೋ ಆಗ ನೀನು ವಂಚಿಸುವಂತ ಆತ್ಮನಿಂದ ನೀನು ಬಿಡುಗಡೆ ಆಗ್ತೀಯ. ಇವತ್ತು ವಂಚಿಸುವ ದೇವರು ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯನು ರೊಟ್ಟಿ ತಿಂದ ಮಾತ್ರ, ಆಹಾರ ತಿನ್ನುವಂತ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. ಇವತ್ತು ಎಷ್ಟು ಜನ ಪ್ರತಿದಿನ ಸತ್ಯವಾಕ್ಯವನ್ನು ಓದ್ತಾ ಇದ್ದೀರಾ? ಎಷ್ಟು ಜನ ಸತ್ಯವಾಕ್ಯದ ಪ್ರಕಾರ ನಡ್ಕೊಳ್ತಾ ಇದ್ದೀರಾ? ಇವತ್ತು ನೀನು ಯಾವಾಗ ಬೈಬಲ್ನ ಓದ್ದಲೇ ಇರ್ತೀಯೋ, ಯಾವಾಗ ಸತ್ಯವಾಕ್ಯದ ಪ್ರಕಾರ ನಡೀದಲೇ ಇರ್ತೀಯೋ, ಆ ಕ್ಷಣದಲ್ಲೇ ವಂಚಿಸುವಂತ ಆತ್ಮ ನಿನ್ನ ಲೈಫಲ್ಲಿ ಕೆಲಸ ಮಾಡ್ತಾನೆ. ನಿನಗೆ ಏನೇ ಹೇಳಿದ್ರು ನಿನ್ನ ಕೈಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ವಾಕ್ಯ ನಮ್ಮನ್ನ ಒಂದು ಕನ್ನಡಿ ಇದ್ದ ಹಾಗೆ ನಮ್ಮ ಪಾಪಗಳನ್ನ, ನಮ್ಮ ಮುಖದಲ್ಲಿರುವಂತ, ನಮ್ಮ ದೇಹದಲ್ಲಿರುವಂತ, ನಮ್ಮ ಜೀವಿತದಲ್ಲಿರುವಂತ ಪಾಪದ ಕಲೆಗಳನ್ನ ತೋರಿಸಲ್ಪಡ್ತದೆ. ಇವತ್ತು ನಾವು ಬೈಬಲೇ ಓದಲಿಲ್ಲ ಅಂತಂದ್ರೆ, ಬೈಬಲ್ ಪ್ರಕಾರ ನಡೀಲಿಲ್ಲ ಅಂದ್ರೆ ನಾವು ತಪ್ಪಿನಿಂದ ಹೇಗೆ ಹೊರಗಡೆ ಬರೋದಕ್ಕೆ ಸಾಧ್ಯ? ಸೈತಾನನಿಂದ ಹೇಗೆ ಜಯಿಸಲಿಕ್ಕೆ ಸಾಧ್ಯ? ಇವತ್ತು ಪ್ರತಿಯೊಬ್ರು ಬೈಬಲ್ ಓದ್ತಾ ಇಲ್ಲ, ಪ್ರತಿಯೊಬ್ರು ಪ್ರಾರ್ಥನೆ ಮಾಡ್ತಾರೆ, ಒಂದು ಅರ್ಧ ಗಂಟೆ 1 ಅವರ್ ಪ್ರಾರ್ಥನೆ ಮಾಡ್ತಾರೆ, ಅದೇ ದೊಡ್ಡದವ್ರಿಗೆ. ಇಲ್ಲ ಒಂದು ಸಂದೇಶ, ಒಂದು 5 ನಿಮಿಷದ ಒಂದು ವಾಕ್ಯವನ್ನ ಕೇಳ್ತಾರೆ, ಅದೇ ದೊಡ್ಡದು. ಇಲ್ಲಾಂದ್ರೆ ಕೆಲವರು ಕ್ಯಾಲೆಂಡರ್ ಮೇಲೆ ಇರುವಂತಹ ವಾಕ್ಯವನ್ನು ಓದ್ತಾರೆ, ಅದೇ ದೊಡ್ಡದವರಿಗೆ.
ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಅಷ್ಟೇ ಸಾಕ. ಪ್ರತಿದಿನ ನೀವು ಒಂದೊತ್ತು ಊಟ ಮಾಡ್ಬಿಡು. ನಿನ್ಗೆ ಆಗುತ್ತಾ ಪ್ರತಿದಿನ ಇರೋದಕ್ಕೆ? 2 ಹೊತ್ತು ಊಟ ಮಾಡ್ಲೇಬೇಡ ನೀನು, ಆಗುತ್ತಾ? ಇವತ್ತು ನಿನ್ನ ದೇಹವೇ 3 ಹೊತ್ತು ಊಟ ಮಾಡಿ ಬಲಗೊಳ್ಳುವುದಾದರೆ ಇವತ್ತು ನಿನ್ನ ಆತ್ಮ ಬಲಹೀನವಾಗ್ತಿದೆಯಲ್ಲ, ಸೈತಾನನು ನಿನ್ನನ್ನು ವಂಚಿಸ್ತಾ ಇದ್ದಾನಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲಿ ನೀನು ಕಲಿಬೇಕಾಗಿರೋದೇನಂದ್ರೆ, ಮೊದಲು ಸೈತಾನನ್ನ ವಂಚಿಸುವಂತ ಆತ್ಮವನ್ನ ಜಯಿಸಬೇಕು ಅಂದ್ರೆ ದೇವರ ವಾಕ್ಯ ನಿನಗೆ ಗೊತ್ತಿರಬೇಕು. ದೇವರ ವಾಕ್ಯ ನಿನಗೆ ಗೊತ್ತಿಲ್ಲ ಅಂತಂದ್ರೆ ನೀನು ಯಾವ ಸೈತಾನನ್ನು ಜಯಿಸೋದಿಕ್ಕಾಗಲ್ಲ. ಇದುವರೆಗೂ ನೀನು ಹಾಗೆ ಬೆಳೀತಾ ಬಂದಿದ್ಯಾ, ಯಾರು ಪ್ರಾರ್ಥನೆ ಮಾಡೋದಿಲ್ಲ, ಯಾವುದೇ ಬೈಬಲ್ ಓದೋದಿಲ್ಲ, ಆರಾಮಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದ್ದೆ, ನಡ್ಕೊಂಡು ಹೋಗ್ಲಿ. ಇವತ್ತು ನಿನ್ನ ಜೀವಿತದಲ್ಲಿ ಎಷ್ಟು ದಿನ ಆ ರೀತಿಯಾಗಿರುತ್ತ್ಯಾ? ಇದೇ ರಾತ್ರಿ ನಿನ್ನ ಪ್ರಾಣವನ್ನ ತೆಗೆಯೋದಾದ್ರೆ ನಿನ್ನ ಜೀವಿತ ಎಲ್ಲೋಯ್ತು? ನೀನ್ ದುಡಿಯೋ ಕಾಸುಗಳು ಎಲ್ಲೋಯ್ತು? ನೀನ್ ದುಡಿದಿರುವಂತ ಎಲ್ಲ ಹಣಕಾಸುಗಳು ಎಲ್ಲಿ, ಯಾರು ಇದು ಮಾಡ್ತಾರೆ? ನೀನ್ ಕಟ್ಟಿಸಿದಂತ ಬಂಗಲೆಗಳಾಗಿರ್ಬೋದು, ನೀನ್ ಕಟ್ಟಿಸಿದಂತ ಮನೆಗಳಾಗಿರ್ಬೋದು, ನಿನ್ನ ಸ್ಥಾನಮಾನಗಳು, ನೀನು ಇವತ್ತು ಪ್ರಾಣ ಹೋದ್ರೆ ಏನ್ ಪ್ರಯೋಜನ? ಇವತ್ತು ದೇವರ ವಾಕ್ಯವನ್ನ ಧ್ಯಾನ ಮಾಡದೆ ಎಷ್ಟೋ ಜನ ಯಾಮಾರ್ತಾ ಇದ್ದಾರೆ, ಅಂದ್ರೆ ವಂಚಿಸುವಂತ ಆತ್ಮ ಕೆಲಸ ಮಾಡ್ತಾ ಇದೆ. ನೋಡ್ರಿ, ಇದಕ್ಕೆ ಅನುಗುಣವಾಗಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಅದೇ ಮತ್ತಾಯ 13ನೇ ಅಧ್ಯಾಯದಲ್ಲಿ ನೋಡ್ರಿ 18ನೇ ವಚನ. ಬಿತ್ತುವವನ ವಿಷಯವಾದ ಸಾಮ್ಯವನ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿದ್ದಿದ್ದನ್ನು ತೆಗೆದು ಹಾಕುತ್ತಾನೆ. ಆ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗಲಾಗಿದ್ದಾನೆ. ಯಾಕೆ ವಾಕ್ಯ ತೆಗಿತಾ ಇದ್ದಾನೆ? ಯಾವಾಗ ನಿನ್ನ ಜೀವಿತದಲ್ಲಿ ವಾಕ್ಯ ಅನ್ನೋದು ಬೇರೂರುತ್ತೋ, ಯಾವಾಗ ನಿನ್ನ ಜೀವಿತದಲ್ಲಿ ವಾಕ್ಯ ಅನ್ನೋದು ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೋ, ಯಾವಾಗ ಸತ್ಯ ವಾಕ್ಯವನ್ನ ನೀನು ಅರ್ಥ ಮಾಡ್ಕೊಳ್ತೀಯೋ, ಸೈತಾನನು ನಿನ್ನ ಜೀವಿತದಲ್ಲಿ ಎಂಟ್ರಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ, ಅದು ಜೀವವಾಗಿದ್ದು ಬೆಳಕಾಗಿದ್ದು ಆ ಕತ್ತಲು ಅದನ್ನ ಮುಸ್ಕೋಕ್ಕಾಗ್ಲಿಲ್ಲ ಎಂಬುದಾಗಿ. ಆ ವಾಕ್ಯನೇ ದೇವರಾಗಿದ್ದಾರೆ. ನೋಡ್ರಿ, ವಾಕ್ಯ ಅದು ಸಹ ನಿಮಗೋಸ್ಕರ ನಾನು ಓದ್ತೀನಿ. ಯೋಹಾನ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ನೋಡಿದ್ರ, ಆ ವಾಕ್ಯ ಏನಾಗಿದ್ದಾರೆ? ದೇವರಾಗಿದ್ದಾರೆ. ಈ ವಾಕ್ಯವನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದಾದ್ರೆ ದೇವರು ನಿಮ್ಮ ಜೊತೆಯಲ್ಲಿದ್ದಾರಲ್ಲ. ಇವತ್ತು ಎಷ್ಟೋ ಜನ ದೇವರ ವಾಕ್ಯಗಳನ್ನ ಓದ್ತಾ ಇದ್ದಾರೆ, ಆ ವಾಕ್ಯದ ಪ್ರಕಾರವನ್ನು ನಡೀತಾ ಇಲ್ಲ. ದೇವರ ವಾಕ್ಯ ಅನ್ನೋದು ಏನಂತಾನೆ ಅರ್ಥ ಆಗ್ತಾ ಇಲ್ಲ. ದೇವರ ವಾಕ್ಯದ ಬಲ ಏನು ಎಂಬುದಾಗಿ ಗೊತ್ತಿಲ್ಲ. ನೋಡ್ರಿ, ಅದಾದ್ಮೇಲೆ ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಯಾರ ಮೂಲಕವಾಗಿ? ಈ ದೇವರ ಮೂಲಕವಾಗಿ. ಈ ವಾಕ್ಯ ನಿನ್ನ ಲೈಫಲ್ಲಿ ಇಲ್ಲ ಅಂದ್ರೆ ನಿನ್ನ ಜೀವಿತದಲ್ಲಿ ಈ ಸಮಸ್ತವನ್ನು ಉಂಟು ಮಾಡಿದ ದೇವರು ನಿನ್ನ ಲೈಫಲ್ಲಿ ಕೆಲಸ ಮಾಡ್ತಾನೆ. ನಿನ್ನ ವಿರುದ್ಧವಾಗಿ ಕಲ್ಪಿಸುವಂತ ದುರಾತ್ಮಗಳನ್ನ ಹೇಗೆ ನಾಶ ಮಾಡಲಿಕ್ಕೆ ಸಾಧ್ಯ? ರೋಗದಿಂದ ನಿನ್ನ ಬಿಡುಗಡೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಇವತ್ತು ದೇವರ ವಾಕ್ಯ ಹೇಳ್ತೈತೆ, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸ್ಕಕ್ಕಾಗಲಿಲ್ಲ. ದೇವರ ವಾಕ್ಯ ಅನ್ನೋದು ನಿನ್ನ ಲೈಫಲ್ಲಿ ಇರೋದಾದ್ರೆ ಕತ್ತಲು ಅನ್ನುವಂಥ ಸೈತಾನನು ನಿನ್ನನ್ನು ಹೇಗೆ ಜಯಿಸಲಿಕ್ಕೆ ಸಾಧ್ಯ? ದೇವರ ವಾಕ್ಯ ಅನ್ನೋದನ್ನ ನೀನು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನ ನೀನು ಯಾಮಾರ್ತಾ ಇದೆಯಾ? ಕ್ಯಾಲೆಂಡರ್ ಮೇಲೆ ಇರೋದು, ಇಲ್ಲ ಯಾರೋ ಒಬ್ರು ಹೇಳೋದು, ಆ ವಾಕ್ಯಗಳನ್ನ ಕೇಳಿದ್ರೆ ಪ್ರತಿದಿನದ ಕೆಲಸ ಮುಗ್ದೋಗಲ್ಲ. ದೇವರ ಕೃಪೆ ನಿನ್ನನ್ನು ಇದುವರೆಗೂ ಕಾಯ್ತಾ ಇದೆ. ಅದು ತಾತ್ಕಾಲಿಕವಾಗಿ. ನೀನು ಯಾವಾಗ ಬೈಬಲ್ ಪ್ರಕಾರವಾಗಿ ನೀನು ಇರ್ತೀಯೋ ಆವಾಗಲೇ ದೇವರ ಕಾರ್ಯಗಳು ಉಂಟಾಗೋದು. ಇವತ್ತು ದೇವರ ವಾಕ್ಯ ಹೇಳ್ತದೆ, ಒಬ್ಬನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದಲೂ ಬದುಕ್ತಾನೆ. ಅರ್ಥ ಏನು? ಇವತ್ತು ದೇವರ ಮಾತಿನಿಂದ ಬದುಕ್ತಾನೆ ಅಂತಂದ್ರೆ, ಇವತ್ತು ಮೋಶೆ ನೋಡೋದಾದ್ರೆ ಎಷ್ಟೋ ಸಾರಿ 40 ದಿವಸ ರಾತ್ರಿ ಆಗಲು ಏನು ತಿಂದಲೆ ಏನು ಕುಡಿದಲೆ ದೇವರ ಸಮ್ಮುಖದಲ್ಲಿ ಹೋಗ್ತಾನೆ. ಆತರ ಹೋದಾಗ ಆತನು ಯಾವ ಒಂದು ಪ್ರಕಾಶಮಾನವಾಗಿರ್ತಾನೆ. ಅಂದ್ರೆ ದೇವರ ಮಾತು ಅನ್ನೋದು ಒಬ್ಬ ಮನುಷ್ಯನನ್ನ ಕುಗ್ಗಿ ಹೋಗೋಕೆ ಬಿಡೋದಿಲ್ಲ, ಕತ್ತಲೆ ಒಳಗೆ ಬಿಡೋದಿಲ್ಲ. ಒಬ್ಬ ಮನುಷ್ಯನನ್ನ ದೇವರ ಒಂದು ಬಲವಾದಂತ ಕಾರ್ಯಗಳಲ್ಲಿ ಉಪಯೋಗ ಮಾಡ್ತಾರೆ. ಮೋಶೆ ಬೆಟ್ಟದಿಂದ ದೇವರೊಟ್ಟಿಗೆ ಮಾತನಾಡಿ ಇಳಿದು ಬರಬೇಕಾದಾಗ ಅವನ ಮುಖವು ಪ್ರಕಾಶಮಾನವಾಗಿತ್ತಂತೆ, ಜನಗಳನ್ನ ನೋಡೋದಿಕ್ಕಾಗ್ಲಿಲ್ವಂತೆ. ಪ್ರಿಯ ಸಹೋದರ ಸಹೋದರಿ, ನೀನು ಯಾವಾಗ ದೇವರ ಮಾತನ್ನ ಕೇಳ್ತೀಯೋ, ದೇವರ ವಾಕ್ಯಗಳನ್ನ ಧ್ಯಾನ ಮಾಡ್ತೀಯೋ, ನಿನ್ನ ಲೈಫಲ್ಲಿ ಸೈತಾನ ಎಂಟ್ರಿ ಕೊಡೋದಿಲ್ಲ. ನೀನು ವಾಕ್ಯಗಳನ್ನ ಕೇಳದಲ್ಲೇ ನೀನು ಇಷ್ಟ ಬಂದಾಗೆ ಜೀವನ ಮಾಡ್ತಾ ಹೋಗೋದಾದ್ರೆ ಸೈತಾನಲ್ಲ, ಇರೋ ಬರೋ ಲೋಕದಲ್ಲಿರುವಂತ ಎಲ್ಲಾ ದುರಾತ್ಮಗಳು ನಿನ್ನ ಮನೆ ಬಂದೇ ವಾಸ ಮಾಡ್ತವೆ.
ಕರ್ತನು ಹೇಳ್ತಾ ಇದ್ದಾನೆ, ಮೊದಲು ನೀನು ಸೈತಾನನನ್ನ ಜಯಿಸುವಂತ ಒಂದು ವಿಧವಾದಂತ ಭಾಗ ಏನಂದ್ರೆ ನೀನು ವಾಕ್ಯಗಳನ್ನ ಧ್ಯಾನ ಮಾಡೋದು, ವಾಕ್ಯದ ಪ್ರಕಾರವಾಗಿ ನಡೆಯೋದು, ದೇವರೊಟ್ಟಿಗೆ ಮಾತನಾಡೋದು. ಎರಡನ್ನು ನೋಡ್ರಿ, ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನೀನು ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಸೈತಾನ್ ಹೇಳ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರು ಎಲ್ಲಾನ ಪರೀಕ್ಷೆ ಮಾಡಿ ಎಂಬುದಾಗಿ ಹೇಳಿದ್ಯಾ? ನೋಡ್ರಿ, ವಾಕ್ಯ ಅದೇ ಹೇಳ್ತದೆ. ಮುಂದಿನ ವಾಕ್ಯ ಯೇಸು ಸ್ವಾಮಿ ಅದೇ ಹೇಳ್ತಾರೆ. ಅದಕ್ಕೆ ಯೇಸು ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿಯೂ ಸಹ ಬರೆದಿದೆ ಅಲ್ಲ. ಇವತ್ತು ಎಷ್ಟೋ ಜನ ದೇವರನ್ನ ಪರೀಕ್ಷೆ ಮಾಡೋರಿದ್ದೀರಾ, ಎಷ್ಟೋ ಜನ ದೇವರನ್ನ ಈಡಾಯಿಸುವಂತವ್ರಿದ್ದೀರಾ. ನೀವು ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ದೇವ್ರು ಬಿಡುಗಡೆ ಕೊಟ್ಟು ಬಿಡಬೇಕಾ? ನಿನ್ನಲ್ಲಿ ಎಷ್ಟು ಪಾಪ ತುಂಬಿಕೊಂಡಿದೆ. ಯೆಶಾಯ 59:1 ವಚನದಲ್ಲಿ ಹೇಳ್ತದೆ, 2ನೇ ವಚನದಲ್ಲಿ ಹೇಳ್ತದೆ, ನಿಮ್ಮ ಅಪರಾಧಗಳೇ ನಿಮ್ಮ ಪಾಪಗಳೇ ದೇವರಿಗೂ ನಿಮಗೂ ಒಂದು ಅಡ್ಡುಗೋಡೆ ಆಗಿದೆಯಲ್ಲ. ಮೊದಲು ನಿನ್ನಲ್ಲಿರುವಂತಹ ಪಾಪದಿಂದ ಹೊರಗಡೆ ಬಾ, ನಿನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಇವತ್ತು ದೇವರ ವಾಕ್ಯ, ಇವತ್ತು ಎಷ್ಟೋ ಸಾರಿ ನಮಗೆ ಬಿಡುಗಡೆ, ರೋಗ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಸಾಕು, ಇಲ್ಲ ಏನಾದ್ರೂ ನಾವು ಹೊಂದಿಕೊಂಡಿದ್ದು ಸಕ್ಸಸ್ ಆಗಿಲ್ಲ ಅಂದ್ರೆ ಸಾಕು, ನಾವು ಕುಗ್ಗೋಗ್ಬಿಡ್ತೀವಿ. ಇವತ್ತು ದೇವರ ವಾಕ್ಯ ಹೇಳ್ತೈತೆ, ದೇವರು ನಿನಗೆ ಏನ್ ಬೇಕೋ ಅದೆಲ್ಲವನ್ನು ದೇವರು ಕೊಟ್ಟೆ ಕೊಡ್ತಾನೆ. ಆದ್ರೆ ಎಷ್ಟು ಸಾರಿ ದೇವರನ್ನ ಪರೀಕ್ಷೆ ಮಾಡಿದ್ಯಾ? ಮೊದಲನೇದಾಗಿ ಸೈತಾನನು ದೇವರನ್ನೇ ಪರೀಕ್ಷೆ ಮಾಡುವ ರೀತಿಯಲ್ಲಿ ಸೈತಾನನು ವಂಚಿಸಲ್ಪಡ್ತಾನೆ. ಅನ್ಯ ಜನಗಳಿರ್ತಾರೆ, ನಿನ್ನ ಅಕ್ಕಪಕ್ಕದಲ್ಲಿರೋರು ಇರ್ತಾರೆ, ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ನೀನು ದೇವರು ನಂಬಿದೆಯಲ್ಲ, ಯಾಕೆ ಈ ರೋಗ? ನೀನ್ ದೇವ್ರು ನಂಬಿದಲ್ಲ, ಯಾಕೆ ಈ ಕಷ್ಟ? ನೀನ್ ದೇವ್ರು ನಂಬಿದಲ್ಲ, ಇದೆಲ್ಲ ಯಾಕೆ ಬರ್ತಾ ಐತೆ? ನೀನ್ ದೇವ್ರು ನಂಬಿದ ಹಂಗೆ ಹಿಂಗೆ ಅಂತ ಹೇಳ್ತಾ ಇದೆ. ಸೈತಾನನು ನಿನ್ನ ಅಕ್ಕಪಕ್ಕದವರು, ನಿನ್ನ ಕುಟುಂಬದವರು, ನಿನ್ನ ಸ್ನೇಹಿತರ ಮೂಲಕವಾಗಿ ವಂಚಿಸಲ್ಪಡ್ತಾನೆ. ಇಲ್ಲಿ ಯೇಸು ಸ್ವಾಮಿಯನ್ನ ಸೈತಾನನೇ ವಂಚಿಸಲ್ಪಟ್ಟ, ಆದ್ರೆ ನಿಮ್ಮನ್ನ ಮನುಷ್ಯರ, ನಿನ್ನ ಕುಟುಂಬ, ನಿನ್ನ ಅಕ್ಕಪಕ್ಕದವರು, ನಿನ್ನ ಸ್ನೇಹಿತರು, ನಿನ್ನ ಬಂಧು ಬಾಂಧವರು, ನಿನ್ನ ಸುತ್ತಲಿರುವಂತ ಜನಗಳ ಮೂಲಕವಾಗಿಯೇ ಸೈತಾನನು ವಂಚಿಸಲ್ಪಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ನೀನು ಈ ವಂಚಿಸುವಂತ ಆತ್ಮ ಕೆಲಸ ಮಾಡಿದಾಗ ನಿನ್ನ ದೇವರನ್ನು ಮೊದಲು ಪರೀಕ್ಷೆ ಮಾಡಬೇಡ. ಯೋಬ ಹೇಳ್ತಾನೆ, ದೇವರಿಂದ ಒಳ್ಳೆಯದು ಮಾತ್ರ ಪಡೆದುಕೊಳ್ಳಬೇಕಾ, ಕೆಟ್ಟದನ್ನು ಪಡೆದುಕೊಳ್ಳಬಾರ್ದಾ ಎಂಬುದಾಗಿ ಹೆಂಡತಿಗೆ ಹೇಳ್ತಾನೆ. ಪ್ರಿಯ ಸಹೋದರರೇ ಸಹೋದರಿ, ದೇವರಿಂದ ಒಳ್ಳೇದು ಬಂದ್ರು ಕೆಟ್ಟದ್ದು ಬಂದ್ರು ಸಂತೋಷವಾಗಿ ಸ್ವೀಕಾರ ಮಾಡ್ರಿ. ಇವತ್ತು ನೀನು ದೇವರಿಗಾಗಿ ಕರೆಕ್ಟಾಗಿ ಯಥಾರ್ಥವಾಗಿ ಬದುಕ್ತಾ ಇದೆಯಾ? ನಿನಗೆ ಕಷ್ಟಗಳು ಬರ್ತಾ ಇದೆಯಾ? ಸಂತೋಷ ಪಡು. ಯಾಕಂದ್ರೆ ಆ ಕಷ್ಟದ ಹಿಂದೆ 2ರಷ್ಟು ಆಶೀರ್ವಾದ ಇರ್ತದೆ. ಇವತ್ತು ನೀನು ಶೋಧಿಸಲ್ಪಡಬೇಡ. ಇವತ್ತು ಸೈತಾನನನ್ನ ಜಯಿಸುವುದಕ್ಕಾಗಿ ದೇವರ ವಾಕ್ಯವನ್ನು ಆಧಾರ ಮಾಡಿಕೊ. ದೇವರನ್ನ ಎಂದಿಗೂ ಪರೀಕ್ಷೆ ಮಾಡಬೇಡ. ದೇವರ ವಾಕ್ಯ ಹೇಳ್ತದೆ, ದೇವರನ್ನ ಪರೀಕ್ಷೆ ಮಾಡಿ ಎಷ್ಟೋ ಜನರು ಸತ್ತು ಹೋದ್ರು ಎಂಬುದಾಗಿ. ನೀನು ಯಾವಾಗ ದೇವರನ್ನ ಪರೀಕ್ಷೆ ಮಾಡ್ತೀಯೋ, ದೇವರೇ ನಾನು 3 ದಿನ ಫಾಸ್ಟಿಂಗ್ ಆಗ್ತೀನಿ, ದೇವರೇ ನಾನು 1 ದಿನ ಫಾಸ್ಟಿಂಗ್ ಆಗ್ತೀನಿ, 10 ದಿನ ಫಾಸ್ಟಿಂಗ್ ಆಗ್ತೀನಿ, 1 ವಾರ ಫಾಸ್ಟಿಂಗ್ ಆಗ್ತೀನಿ, ದೇವರೇ ಕಾಣಿಕೆಯನ್ನ ಕೊಡ್ತೀನಿ, ನೀನು ಈ ರೀತಿಯಾಗಿ ಆಶೀರ್ವಾದ ಮಾಡಲೇಬೇಕು. ದೇವರಿಗೆ ಕಂಡೀಷನಾ? ನಿನ್ನನ್ನು ಉಂಟು ಮಾಡಿದ ದೇವರಿಗೆ ಕಂಡೀಷನಾ? ಯೋಚನೆ ಮಾಡ್ರಿ ಪ್ರಿಯ ಸಹೋದರ ಸಹೋದರಿ. ನಿನ್ನನ್ನು ಉಂಟು ಮಾಡಿದಂತ ದೇವರಿಗೆ ನೀನು ಕಂಡೀಷನ್ ಹಾಕಕ್ ಹೋಗ್ಬೇಡ. ನಿನ್ನ ದೇವರಿಗೆ ನಿನಗೆ ಏನ್ ಬೇಕಾಗಿದೋ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ದೇವರು ನಿನಗೆ ಏನ್ ಬೇಕಾಗಿದೆ, ಇವತ್ತೇನು ಬೇಕಾಗಿದೆ, ಇವತ್ತೇನು ಆಹಾರ ಬೇಕಾಗಿದೆ, ಪ್ರತಿಯೊಂದು ದೇವರಿಗೆ ಚೆನ್ನಾಗಿ ಗೊತ್ತು. ನೀನು ಜಸ್ಟ್ ಪ್ರಾರ್ಥನೆ ಮಾಡು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಿಂತ್ಕೋ, ದೇವ್ರ ಕಾರ್ಯ ಮಾಡ್ತಾನೆ. ಇದು ನೀನು ದೇವರನ್ನ ಪರೀಕ್ಷೆ ಮಾಡದಲ್ಲೇ ಇರೋ ರೀತಿಯಲ್ಲಿ ನೋಡ್ಕೋ. ನಿನ್ನ ದೇವರು ನಿನ್ನನ್ನು ಕಾಯ್ತಾನೆ. 3ನೇದಾಗಿ ನೋಡ್ರಿ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದಲ್ಲಿ ಎಲ್ಲಾ ರಾಜ್ಯಗಳನ್ನು, ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅಲ್ಲಿ ವಾಕ್ಯ ಹೇಳ್ತದೆ, ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಎಂಬುದಾಗಿ ಹೇಳ್ತಾರೆ. ಇವತ್ತು ಒಬ್ರು ಏನಾದ್ರೂ ಹಣ ಕೊಡ್ತಾರೆ ಅನ್ನೋದಾದ್ರೆ, ಏನಾದ್ರೂ ಒಂದು ಬಟ್ಟೆ ಕೊಡ್ತಾರೆ ಅನ್ನೋದಾದ್ರೆ, ಏನಾದ್ರೂ ಒಂದು ಆಶೀರ್ವಾದವನ್ನು ತೋರಿಸೋದಾದ್ರೆ, ಅವರಿಂದ ಉಪಯೋಗ ಆಗೋದಾದ್ರೆ, ಅವ್ರು ತಪ್ಪು ಮಾಡಿದ್ರು ಸಹ ಅವ್ರನ್ನ ತಿದ್ದೋದಿಲ್ಲ ಯಾರು. ಇವತ್ತೆಷ್ಟೋ ಜನರ ಸೇವಕರುಗಳ ಜೀವಿತದಲ್ಲಿ ಇದೇ ಮೇನ್ ಆಗಿ ಸೈತಾನನ್ನು ವಂಚಿಸ್ತಾ ಇದ್ದಾನೆ. ಇವತ್ತು ದೇವ ಮಕ್ಕಳ ಜೀವಿತದಲ್ಲಿ ಇದೇ ವಂಚಿಸಲ್ಪಡ್ತಾ ಇದ್ದಾನೆ. ನಿನ್ನ ಜೊತೆಲಿರುವಂತವನು ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ, ಆ ತಪ್ಪು ಮಾಡುವವನಿಗೆ ನೀನು ಎಚ್ಚರಿಕೆ ಕೊಡದಲೆ, ಆ ತಪ್ಪಿನಿಂದ ಹೊರಗಡೆ ಬರದಲೆ, ಅವ್ನು ಮಾಡುತ್ತಿರುವಂತ ತಪ್ಪಿಗೆ ನೀನು ಸಹಕಾರಿಯಾಗಿದ್ದೀಯಾ? ಇವತ್ತು ಅವನು ಕೊಡುವಂತ ಲಾಭವನ್ನ ನೀನು ಎದುರು ನೋಡ್ತಾ ಇದೀಯಾ? ಅವನನ್ನು ತಿದ್ದುವುದು ಯಾವಾಗ? ದೇವರು ನಿನ್ನ ಮೇಲೆ ನಂಬಿಕೆ ಇಟ್ಟಿದಾರಲ್ಲ.
ಒಬ್ಬ ವ್ಯಕ್ತಿಯನ್ನ ನಿನ್ನ ಕೈ ಕೆಳಗೆ ಕೊಟ್ಟಿದ್ದಾನೆ ಅಂತಂದ್ರೆ ಆ ವ್ಯಕ್ತಿಯನ್ನ ಪಾಪದಿಂದ ಹೊರಗಡೆ ತರಬೇಕು. ಅವನು ಕೊಡುವಂತ ಯಾವುದೇ ಒಂದು ಲೋಕದಲ್ಲಿರುವಂತ ವಸ್ತುಗಳು, ಹಣಕಾಸುಗಳು, ಯಾವುದೋ ಒಂದು ಕಾರ್ಯಗಳಿಗೆ ನೀನು ಸೋತು ಹೋಗಬೇಡ. ಇವತ್ತು ದೇವರ ವಾಕ್ಯ ಹೇಳ್ತಾ ಇದ್ದೆ, ಇಲ್ಲಿ ಸೈತಾನ ಹೇಳ್ತಾ ಇದ್ದಾನೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ, ಈ ರಾಜ್ಯಗಳು, ಇವುಗಳಲ್ಲಿರುವಂತ ವೈಭವಗಳು ಇವೆಲ್ಲ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಸೈತಾನ ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ದೇವರು ಅದಕ್ಕೆ ಪ್ರತ್ಯುತ್ತರವಾಗಿ ಕೊಡ್ತಾ ಇದ್ದಾನೆ, ಸೈತಾನನೇ ತಲೆಗೆ ಹೋಗು. ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ಏನಿದ್ರ ಅರ್ಥ? ಇವತ್ತು ದೇವರಿಗೆ ಕೊಡಬೇಕಾದ ಮುಖ್ಯವಾದ ಸ್ಥಾನಮಾನವನ್ನ ನಿನ್ನ ಕೆಲಸಕ್ಕಾಗಿರ್ಬೋದು, ಫೋನ್ಗಾಗಿರ್ಬೋದು, ಟಿವಿಗಾಗಿರ್ಬೋದು, ಮನುಷ್ಯರಿಗಾಗಿರ್ಬೋದು, ಫಂಕ್ಷನ್ಗಳಾಗಿರ್ಬೋದು, ಕುಟುಂಬಗಳಿಗಾಗಿರ್ಬೋದು, ನೀನು ಕೊಡೋದಾದ್ರೆ ನೀನು ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ಸೈತಾನನಿಗೆ ಆರಾಧನೆ ಮಾಡ್ತಾ ಇದೆಯಾ, ಅವನಿಗೆ ಅಡ್ಡ ಬೀಳ್ತಾ ಇದೆಯಾ? ನೀನು ಯಾವಾಗ ದೇವರಿಗೆ ಮುಖ್ಯ ಸ್ಥಾನ ಕೊಡಬಹುದು. ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ, ದೇವ್ರ ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿ ಬಂದು ಯೇಸು ಸ್ವಾಮಿನ ಪರೀಕ್ಷೆ ಮಾಡಬೇಕೆಂಬುದಾಗಿ ಕೈಸಾರನಿಗೆ ಕಂದಾಯ ಕೊಡುವುದು ಸರಿನೋ ತಪ್ಪು ಎಂಬುದಾಗಿ ಕೇಳ್ತಾರೆ. ಆ ರೀತಿಯಾಗಿ ಕೇಳಿದಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅವರು ವಂಚಿಸಲ್ಪಡುವಂಥದ್ದನ್ನ ಅವತನ್ನು ಗ್ರಹಿಸಿಕೊಂಡು ನನಗೊಂದು ನಾಣ್ಯವನ್ನ ಕೊಡ್ರಿ ಎಂಬುದಾಗಿ ಕೇಳ್ತಾರೆ. ನಾಣ್ಯವನ್ನು ತೋರಿಸಿದಾಗ ಈ ಮುದ್ರೆ ಯಾರದು ಎಂಬುದಾಗಿ ಕೇಳಿದಾಗ ಇದು ಕೈಸಾರ ಅನ್ನೋದು. ಆಗ ದೇವರು ಹೇಳ್ತಾರೆ, ಕೈಸಾರದನ್ನ ಕೈಸಾರನಿಗೆ ಕೊಡಿರಿ, ದೇವರದನ್ನ ದೇವರಿಗೆ ಕೊಡಿರಿ ಎಂಬುದಾಗಿ ಹೇಳ್ತೈತೆ. ಅಂದ್ರೆ ನೀವು ಲೋಕದಲ್ಲಿ ಕೆಲಸ ಮಾಡ್ತೀರಾ, ಓಕೆ ಸಂತೋಷ, ಲೋಕದಲ್ಲಿ ಎಷ್ಟೋ ವ್ಯವಹಾರಗಳಿರ್ತದೆ ಸಂತೋಷ, ಆದರೆ ನೀನ್ ಲೋಕಕ್ಕೆ ಏನ್ ಸಮಯ ಕೊಡ್ಬೇಕು ಅದಕ್ಕೆ ಸಮಯ ಕೊಡು. ನೀನ್ ದೇವರಿಗೆ ಏನ್ ಕೊಡ್ಬೇಕು ಪ್ರತ್ಯೇಕವಾಗಿ ನೀನ್ ಕೊಡ್ಬೇಕು. ಇವತ್ತು ನಾವು ಏನಾಗ್ತಾ ಇದೆ ಅಂದ್ರೆ ಕೆಲಸದ ಜಂಜಾಟಗಳಿಂದ, ಲೋಕದ ಒಂದು ಪ್ರಾಬ್ಲಮ್ಗಳಿಂದ, ಸಮಸ್ಯೆಗಳಿಂದ ದೇವರಿಗೆ ಕೊಡಬೇಕಾದ ಸ್ಥಾನ ಮಾನಗಳನ್ನ ನಾವು ಕೊಡದೆ ಹೋಗ್ತಾ ಇದ್ದೀವಿ. ನಿನ್ನ ದೇವರ ರೀತಿಯಾಗಿ ಹೇಳಿದಾನ, ಮೊದಲನೇ ಸ್ಥಾನ ದೇವರದೇ ಆಗಿರಬೇಕು. ಇವತ್ತು ನಿನ್ನ ಜೀವಿತದಲ್ಲಿ ಸೈತಾನನು ವಂಚಿಸುತ್ತಿರುವುದು ಈ ಲೋಕದ ವಸ್ತುಗಳನ್ನ, ಕೆಲಸ ಕಾರ್ಯ ಎಲ್ಲಾ ರೀತಿಯಲ್ಲಿ ಇಟ್ಟು ನಿನ್ನನ್ನು ವಂಚಿಸ್ತಾ ಇದ್ದಾನೆ. ವೈಭವಗಳು, ಐಶ್ವರ್ಯಗಳು, ಹಣಕಾಸುಗಳು, ನಿನ್ನ ಬಡತನ, ನಿನ್ನ ಈ ರೀತಿಯಾಗಿ ಮಾಡಿದ್ರೆ ಹಿಂಗೆ ಆಶೀರ್ವದಿಸಲ್ಪಡ್ತೀಯ, ಹಿಂಗೆ ಮಾಡಿದ್ರೆ ಆ ರೀತಿಯಾಗಿ ಆಶೀರ್ವದಿಸಲ್ಪಡ್ತೀಯ ಎಂಬುದಾಗಿ ಸೈತಾನನು ನಿನ್ನನ್ನು ವಂಚಿಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿಗೆ ಅದು ಮುಗಿಯಲ್ಪಡಲಿ. ಸೈತಾನ ನಿನ್ನ ಮುಂದೆ ನಿನ್ನ ಲೈಫಲ್ಲಿ ಜಯ ಹೊಂದಬಾರದು. ವಂಚಿಸುವಂತ ಆತ್ಮ ನಿನ್ನ ಮುಂದೆ ನಿನ್ನ ಲೈಫಲ್ಲಿ ಜಯ ಹೊಂದಬಾರದು. ಸೈತಾನನ ನಿರ್ಮೂಲನೆ ಮಾಡಬೇಕು. ಅಬ್ರಹಾಮನ ಜೀವಿತದಲ್ಲಿ ಒಂದು ಶೋಧನೆ ಬಂದಾಗ ಆತನ ಜಯಶಾಲಿ ಆಗ್ತಾನೆ. ತನ್ನ ಒಬ್ಬನೇ ಮಗನನ್ನ, 12 ವರ್ಷದಂತ ಒಬ್ಬ ಮಗನನ್ನ ನೀನು ಬಲಿ ಕೊಡು ಎಂಬುದಾಗಿ ಅಂದಾಗ ಆತನ ಹಿಂದೂ ಮುಂದೆ ನೋಡ್ಲಿಲ್ಲ. ದೇವರಿಗೋಸ್ಕರ, ದೇವರು ನನಗೆ ಮತ್ತೆ ಇನ್ನೊಂದು ಮಗು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಬಲಿಯನ್ನ ಕೊಡೋದಕ್ಕೆ ಹೋಗ್ತಾನೆ. ಆ ಒಂದು ಶೋಧನೆಯಲ್ಲಿ ಅದನ್ನು ಜಯವಂತಾನೆ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಪ್ರತಿಯೊಂದು ವಿಷಯದಲ್ಲೂ ಜಯ ಹೊಂದಬೇಕು. ಇವತ್ತು ನಿನ್ನ ಮನೆಯಲ್ಲಿ ಒಂದು ನಾಯಿ ಸಾಕಿರ್ತೀರ. ಆ ನಾಯಿ ಸಾಕಿರ್ಬೇಕಾದಾಗ ಇವತ್ತು ನಾನೇನಾದ್ರು ನಿಮ್ಮ ಮನೆಗೆ ಬಂದು ಆ ನಾಯಿನ ಹೆಚ್ಚು ಹೋಗಿ ಹೊರಗಡೆ ಎಂಬುದಾಗಿ ಹೇಳಿದ್ರೆ ಆ ನಾಯಿನ ಮಾತು ಕೇಳ್ತದ? ಇಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಮನೆಯಲ್ಲಿ ಸಾಕಿದಂತ ನಾಯನ್ನ ನೀನು ಅದನ್ನ ಗದರಿಸಿ ಆಚೆಗೆ ಹೋಗು ಎಂಬುದಾಗಿ ಹೇಳಿದ್ರೇನೆ ಅದು ಆಚೆ ಹೋಗುತ್ತೆ, ಅಂದ್ರೆ ನಿನ್ನ ಮಾತನ್ನ ಕೇಳುತ್ತೆ. ಇವತ್ತು ನಿನ್ನ ಜೀವಿತದಲ್ಲಿ ಸೈತಾನನ ನೀನೇ ನಿನ್ನ ಜೀವಿತದಲ್ಲಿ, ನಿನ್ನ ಹೃದಯದಲ್ಲಿ ಆತನಿಗೆ ಊಟ ಹಾಕಿ ನಾಯಿ ರೀತಿಯಲ್ಲಿ ಬೆಳೆಸ್ತಾ ಇದೆಯಾ? ಇವತ್ತು ನೀನು ಹೇಳು, ಅಪ್ಪಣೆ ಕೊಡು. ನಿರ್ವಾಕ್ಯ ಹೇಳ್ತದೆ ನೋಡ್ರಿ, ಯೇಸು ಸ್ವಾಮಿನ ಹೇಳ್ತಾ ಇದ್ದಾರೆ, ಸೈತಾನನೇ ನೀನು ತೊಲಗಿ ಹೋಗು. ಇವತ್ತು ನೀನು ಯಾವತ್ತನ ಹೇಳಿದೆಯಾ ಸೈತಾನನಿಗೆ ತೊಲಗಿ ಹೋಗು ಎಂಬುದಾಗಿ? ರೋಗವೇ ತೊಲಗಿ ಹೋಗು, ದುರಾತ್ಮಗಳೇ ತೊಲಗಿ ಹೋಗು, ದುಷ್ಟ ಶಕ್ತಿಗಳೇ ತೊಲಗಿ ಹೋಗು, ಮಾಟ ಮಂತ್ರದ ಅಧಿಕಾರಗಳೇ ತೊಲಗಿ ಹೋಗು, ಆ ದುಷ್ಟ ಆತ್ಮನ ಕಾರ್ಯಗಳು ನಾಶವಾಗಲಿ, ತೊಲಗಿ ಹೋಗು. ಹೇಳಿದ್ದೀರಾ ನೋಡ್ರಿ ವಾಕ್ಯ. ಯೇಸು ಸ್ವಾಮಿ ಆ ರೀತಿಯಾಗಿ ಹೇಳಿದ ತಕ್ಷಣನೇ ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು. ನಿನ್ನ ಜೀವಿತದಲ್ಲಿ ಯಾವಾಗ ನೀನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗದರಿಸ್ತೀಯೋ, ಯಾವಾಗ ನೀನು ಮಾಡಿದ ತಪ್ಪನ್ನ ನೀನ ಪಶ್ಚಾತ್ತಾಪ ಪಟ್ಟು ಅದರಿಂದ ನೀನು ಹೊರಗಡೆ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೀಯೋ, ನಿನ್ನ ಜೀವಿತದ ದೊಡ್ಡ ಆಶೀರ್ವಾದ ಕಾಣ್ತೀಯ. ನಿನ್ನ ವಿರುದ್ಧವಾಗಿ ಕಲ್ಪಿಸುವಂತ ಸೈತಾನನ, ವಂಚಿಸುವಂತ ಆತ್ಮವನ್ನ ಜಯಿಸುವುದು ಈ 3 ಭಾಗದ ರೀತಿಯಲ್ಲಿ. ಇನ್ನು ಹಲವಾರು ಇದಾವೆ, ಬಟ್ ಆದ್ರೆ ಟೈಮ್ ಇಲ್ಲ. ಇವತ್ತು ದೇವರು ಈ ಒಂದು ವಾಕ್ಯದ ಸಂದೇಶದಲ್ಲಿ ಮಾತಾಡ್ತಾ ಇದ್ದಾರೆ ನೋಡ್ರಿ. ಒಂದೇ ಒಂದು ವಾಕ್ಯವನ್ನು ಹೇಳಿ ನಾವು ಮುಗಿಸ್ಕೊಳ್ಳೋಣ. 1 ತಿಮೋಥಿ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೇವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾಗಿದ್ದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ
ಮದುವೆ ಆಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಆದರೆ ಯಾರು ನಂಬುವರಾಗಿದ್ದು ಸತ್ಯವನ್ನು ಗ್ರಹಿಸುತ್ತಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರ ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದ್ದಾನೆ. ನೋಡ್ರಿ, ದೇವರ ವಾಕ್ಯ ಅದು ಆದ್ಮೇಲೆ 5ನೇ ವಚನ, ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುವುದು. ಇವತ್ತು ದೇವರ ವಾಕ್ಯ ಹೇಳೋದಿಲ್ಲ. ಯೇಸು ಕ್ರಿಸ್ತನ ವಾಕ್ಯದಿಂದ ಒಬ್ಬ ಮಾತಿನಿಂದ ದೇವರ ಮಾತಿನಿಂದ ಒಬ್ಬ ಮನುಷ್ಯನು ಬದುಕ್ತಾನೆ ಎಂಬುದಾಗಿ ಇವತ್ತು ಅದೇ ದೇವರ ವಾಕ್ಯಗಳನ್ನ ಹೇಳಿ ನೀನು ಪ್ರಾರ್ಥಿಸುವಾಗ ಆ ವಂಚಿಸುವಂತ ಆತ್ಮ ನಾಶ ಆಗ್ತದೆ. ಇವತ್ತು ದೇವರು ಸೈತಾನನ ಜಯಿಸಿದ್ದು ಅದೇ ರೀತಿಯೇ, ವಾಕ್ಯದ ಮುಖಾಂತರವಾಗಿ ಜಯಿಸ್ತಾನೆ. ಸೈತಾನನ ವಾಕ್ಯದ ಮುಖಾಂತರವಾಗಿ ಜಯಿಸ್ತಾ ಶೋಧನೆಗೆ ಒಳಪಡಿಸ್ತಾ ಯೇಸು ಸ್ವಾಮಿನೂ ಸೈತಾನನನ್ನ ವಾಕ್ಯದ ಮುಖಾಂತರವಾಗಿ ಆತನನ್ನು ಒತ್ತೊಡಿಸ್ತಾನೆ. ಇವತ್ತು ದೇವರ ವಾಕ್ಯ ಹೇಳ್ತೈತೆ, ವಂಚಿಸುವಂತ ಆತ್ಮ. ಇವತ್ತೆಷ್ಟೋ ಜನ ಸುಳ್ಳು ಬೋಧಕರುಗಳೇ ಬಿಡಿಸಲ್ಪಟ್ಟಿದ್ದಾರೆ. ಅವ್ರ ಜನಗಳು ಮಾಡುವ ತಪ್ಪನ್ನ ಗದರಿಸದಲ್ಲಿರುವಂತಹ ಸೇವಕರುಗಳಿದ್ದಾರೆ. ಎಲಿಯ ಸಾಮುವೇಲನ್ನು ಬರುವುದಕ್ಕಿಂತ ಮುಂಚೆ ಇದ್ದಂತ ಎಲಿಯನ ಕುರಿತಾಗಿ, ಅಂದ್ರೆ ಅನ್ನಳ ಪ್ರಾರ್ಥನೆ ಮಾಡುವಾಗ ಮಾತನಾಡಿದಂತ ಎಲಿಯನ ಕುರಿತಾಗಿ, ಆ ಎಲಿಯನ ಯಾವ ರೀತಿಯಾದ ದುಷ್ಟಾಂತವನ್ನ ನೀವು ನೆನಪಿಗೆ ತಂದುಕೊಡ್ರಿ. ಇವತ್ತು ನಿಮ್ಮ ಜೀವಿತದಲ್ಲಿ ನಿನ್ನ ಸ್ನೇಹಿತ ಆಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು, ನಿನ್ನ ತಂದೆ ತಾಯಿಗಳಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ನಿನ್ನ ಸಭೆಯ ಜನಗಳಾಗಿರ್ಬೋದು, ತಪ್ಪು ಮಾಡ್ತಾ ಇದ್ದಾರ, ಮೊದಲು ಗದರಿಸ್ರಿ. ಅವರು ತಪ್ಪು ಮಾಡುವವರನ್ನ ನೀನು ಗದರಿಸಲಿಲ್ಲ ಅಂದ್ರೆ, ಅವ್ರನ್ನ ಸರಿಪಡಿಸಲಿಲ್ಲ ಅಂತಂದ್ರೆ ನಿನ್ನ ಮೇಲೆ ಶಾಪ ಬರ್ತದೆ. ನೀನು ಅವ್ರನ್ನ ಸರಿಪಡಿಸು. ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಕಡೆಗಳನ್ನು ಮುಚ್ಚೋಣ. ಕರ್ತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಯಾರೆಲ್ಲ ವಂಚಿಸುವಂತ ಆತ್ಮನಿಂದಲ್ಲ ರಾಜ್ಯ ದೇವರೇ ಬಿಡುಗಡೆ ಹೊಂದೋದಿಕ್ಕೆ ಆಗದಂತೆ ದೇವರೇ ಕಷ್ಟಪಡ್ತಾ ಇದ್ರು, ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ ಪ್ರತಿಯೊಬ್ಬೊಬ್ಬರು ಆ ವಂಚಿಸುವಂತ ಆತ್ಮವನ್ನ ಜಯಿಸುವಂತ ಅಭಿಷೇಕವನ್ನ ನೀನು ಬಿಡುಗಡೆ ಮಾಡು ಕರ್ತನೆ. ಆ ವಂಚಿಸುವಂತ ಆತ್ಮ ನಾಶವಾಗಲಿ, ಆ ವಂಚಿಸುವಂತ ಆತ್ಮ ನಿರ್ಮೂಲನೆ ಆಗಲಿ. ಆ ವಂಚಿಸುವಂತ ಆತ್ಮಗಳು ದೇವರೇ ಇವರ ಜೀವಿತವನ್ನು, ಇವರ ಕುಟುಂಬವನ್ನು, ಕೆಲಸ ಕಾರ್ಯ ಬಿಸ್ನೆಸ್ಗಳನ್ನ ಬಿಟ್ಟು ಪಾತಾಳಕ್ಕೆ ಹೋಗಲಿ ಯೇಸುವಿನ ನಾಮದಲ್ಲಿ. ದೇವರೇ, ನೀನು ಇವರ ಜೀವಿತದಲ್ಲಿ ಪ್ರತಿ ದಿನ ಕರ ಹಿಡಿದು ನೀನು ನಡೆಸಲ್ಪಡಬೇಕಾಗಿ ನಾನು ವಿಜ್ಞಾಪಿಸ್ತಾ ಇದ್ದೇನೆ. ಇವರನ್ನು ವಂಚಿಸುವಂತ ಎಲ್ಲ ಆತ್ಮಗಳು ನಾಶವಾಗಿ ಹೋಗಲಿ ರಾಜನೇ. ನರಕದ ಆತ್ಮಗಳು ನಾಶವಾಗಿ ಹೋಗಲಿ ಕರ್ತನೆ. ನೀ ಕೃಪೆ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರ ಜೀವಿತದಿಂದ ದೇವರಿಗೆ ಈ ವಂಚಿಸುವಂತ ಆತ್ಮಗಳು ನಾಶವಾಗಲಿ. ಇವರು ಮಾಡುವ ಪ್ರತಿಯೊಂದು ವಿಷಯಗಳಲ್ಲೂ ಸಮೃದ್ಧಿಯನ್ನ, ಆಶೀರ್ವಾದಗಳನ್ನು ಹೊಂದಿಕೊಂಡು ಅಭಿವೃದ್ಧಿ ಹೊಂದಿಕೊಳ್ಳಲಿ ಕರ್ತನೆ. ಈಗ ಮಾಡಿದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. ಮತ್ತೆ ಮುಂದಿನ ವಾರ ಬೇರೆ ಒಂದು ವಾಕ್ಯದೊಟ್ಟಿಗೆ ನಿಮ್ಮೊಟ್ಟಿಗೆ ಬಂದು ಮಾತನಾಡಲಿಕ್ಕಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. ಕರ್ತನು ನಿಮ್ಮೊಟ್ಟಿಗೆ ಇದ್ದು ಸದಾ ಕಾಲವಾಗಿ ಶುಭ ಕೃಪೆಯು ನಿಮ್ಮನ್ನು ಹಿಂಬಾಲಿಸಲಿ.